ಹಂಗೇನೆ ಬೈಕೆ ಅಂತಿರ್ತಾಳೆ ಯಾವಾಗಲೂ ದರಿದ್ರದವಳು. ಥೂ ಹೇಳು. ಅಯ್ಯಪ್ಪ ಅವಳು ಸವಾಸನೆ ಬೇಡಪ್ಪ ಸ್ವಾಮಿ. ಇವಾಗ ನನಗೆ ಗೊತ್ತಾಯ್ತಲ್ಲ ನಿಮ್ಮ ಅಕ್ಕನ ಬುದ್ಧಿ ಏನು ಅಂತ ನಿನಗೆ. ಭಾಳ ಚೆನ್ನಾಗಿ ಅರ್ಥ ಆಯ್ತು ರಾಮು. ಅವಳು ಒಳ್ಳೆಯಲ್ಲ ಬಿಡು. ಏನೇ ಅಂದ್ರೂ ನಿನ್ಗೆ ಎಷ್ಟು ಕೇಡು ಬಯಸ್ತಾಳೆ, ನಮ್ಗೆ ಎಷ್ಟು ಕೇಡು ಬಯಸ್ತಾಳೆ. ಥೂ ದರಿದ್ರದವಳು ಹಾಳಾದವಳು. ನನಗಂತೂ ಎಂತೆಂಥ ಮಾತು ಬೈಕಮನ ಅನ್ನಿಸ್ತೈತಿ. ಬಾ 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 ಎಷ್ಟು ನಾಟಕ ಆಡ್ತಾ ಇದ್ದಾಳೆ ನೋಡಿ ಅವಳು. ನಾನಿವಾಗ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ರಾಮ ಮುಂದೆ. ಇವಳು ಬಂಡವಾಳ ಎಲ್ಲ ನಾನು ಬಯಲು ಮಾಡ್ತೀನಿ ನೋಡಿ ಇವಾಗ ಎಲ್ಲಾನು. ಓಹೋ ಎಷ್ಟು ನಾಟಕ ಆಡ್ತಿದ್ದಾಳೆ ನೋಡೋಣ, ಎಷ್ಟು ಸುಳ್ಳು ಹೇಳ್ತಾಳೆ ಅಂತೇಳಿ ನೋಡೋಣ ಅದೇ. ಬಾ ಭೂಮಿ ಅಕ್ಕ, ಬಾ ಕುತ್ಕೋ ಬಾ. ಏನೋ ಬೈಕೆಂಬ್ತಾ ಇದ್ದೀರಾ? ಏನಿಲ್ಲ ನಮ್ಮ ಅಕ್ಕ ಏನೋ ಬೈಕೆಂಬ್ತಾ ಇದ್ದೆ. ದರಿದ್ರದವಳು ಹಾಳಾದವಳು ಒಳ್ಳೆಯಳಲ್ಲ ಅಂತ ಹೇಳಿ ಬೈಕೆಂಬ್ತಿದ್ದೆ. ಒಳ್ಳೆಯಳಲ್ಲ ಅಕ್ಕ, ನೀನು ಎಷ್ಟೋ ಒಳ್ಳೆಯವಳು. ಅವಳು ಒಳ್ಳೆಯಳಲ್ಲ ನಮ್ಮ ಅಕ್ಕ, ಏನೇ ಅಂದ್ರೆ ಒಳ್ಳೆಯವಳಲ್ಲ. ನಾನು ರಾಮ ಮಾತು ಮೀರಲ್ಲ ಕಣಕ್ಕ ಯಾವತ್ತೂ. ಯಾವಾಗ ನಿಮ್ಮ ಅಕ್ಕನ ಮಾತಾಡಿಸ್ಬೇಡ ಅಂತೇಳಿ ರಾಮ ಅವ್ರು ಹೇಳಿದ್ರೆ ಅವತ್ತಿಂದಲೂ ನಾನು ಮಾತಾಡಿಸ್ದಂಗೆ ಆಗ್ಬಿಟ್ಟೆ. ಮಾತಾಡ್ಸಲ್ಲ ಅಕ್ಕ ನಾನು. ಹೌದೇನು? ಯಾವತ್ತೂ ಮಾತಾಡ್ಸಲ್ವೇ ನೀನು? ಅವಾಗಲೇ ಏನೋ ಮಾತಾಡಿಸ್ದಂಗಿತ್ತು. ಇಲ್ಲಪ್ಪ, ನಾನೇನಕ್ಕ ಮಾತಾಡಿಸ್ಲಿಲ್ಲ ಅಕ್ಕ, ನಾನು ಮಾತಾಡ್ಸಲ್ಲ. ಎಲ್ಲಿ ನೋಡಿದೆ? ಯಾವಾಗಲೇ ಇಬ್ರು ಅಲ್ಲಿ ಜೊತೆಗೆ ಬಂದಂಗಾಯ್ತು, ಅದಕ್ಕೆ ನಾನು ನೀನೆಲ್ಲ ಮಾತಾಡಿಸ್ತೇನೋ ಅನ್ಕೊಂಡೆ. ಮಾತಾಡ್ಸಿದ್ಲೇನಕ್ಕ? ಮಾತಾಡ್ಸಿದ್ರೆ ಹೇಳು. ಇವಳಿಗೆ ಈಗಲೇ ಇಲ್ಲಿ ನೋಡಿ, ಇಲ್ಲಿ ಕಪ್ಪಳ ಕೊಡದ್ಬಿಡ್ತೀನಿ, ಇಲ್ಲಿಂದ ಆಚೆಗೆ ಕಳಿಸ್ಬಿಡ್ತೀನಿ, ಮನೆಯಾಗೆ ಇರ್ಕುಡ್ದು. ಅಯ್ಯೋ ಇಲ್ಲ ರಾಮು, ನಾನೇನಕ್ಕೆ ಮಾತಾಡ್ಸೋಣ? ಅವಳು ಮಾತಾಡಿಸಿ ನಾನು ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಮನ? ಇಲ್ಲಪ್ಪ, ನಾನು ಅವಳು ಮಾತಾಡ್ಸಿಲ್ಲ. ನಾನು ಯಾವುದೇ ಕಾರಣಕ್ಕೂ ಅವಳು ಮಾತಾಡ್ಸೋಕೆ ಹೋಗಲ್ಲ. ಅವಳಿಂದ ಏನಾಗಬೇಕಾಗೈತೆ ನನಗೆ? ಅವಳಿಂದ ಏನಾಗಂಗಿಲ್ಲ. ನನ್ನ ಗಂಡ ದುಡ್ದಾಗ್ತಾನೆ, ನನ್ನ ಗಂಡ ನನಗೆ ತಂದ ಹಾಕ್ತಾನೆ. ನಾನೇನು ಅವಳು ಮಾತಾಡಿಸಿ ಏನಾಗಬೇಕಾಗಿಲ್ಲ. ಅವಳನ್ನ ಯಾಕೆ ಮಾತಾಡ್ಸೋಣ ನಾನು? ಇಲ್ಲ, ಮಾತಾಡ್ಸಲ್ಲದಿಲ್ಲ ನಾನು. ಆಗಳ ಗನವ ಮಾತಾಡಿಸ್ತಾ ಇದ್ದೆ, ನಾನೇ ನೋಡಿದ್ದೀನಿ ಲೇಪು. ಎಷ್ಟು ಸುಳ್ಳು ಹೇಳ್ತೀಯ? ನೋಡೋಣದಿಲ್ಲ ಏನಂತಾಳೆ ಅಂತಂದರೆ ಎಷ್ಟು ಸುಳ್ಳು ಹೇಳ್ತಾ ಇದೆಯಾ ನೋಡು. ಯಪ್ಪ ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ ದೇವ್ರು, ನಾನು ಮಾತಾಡ್ಸಿಲ್ಲ ಕಣಕ್ಕ. ನಾನು ರಾಮ ಹತ್ರ ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳಿರೋದು ಅದೇ. ನಾನು ಅವಾಗಿಂದ ಬೈಕೆಂಬ್ತಾ ಇದ್ದೀನಿ. ಬೈಕೆಂಬ್ತಾಳೆ, ಸುಮ್ಮ ಕುಕ್ಕಣ್ಣು ದರಿದ್ರದಳು, ಅದಕ್ಕೆ ಅವಳು ಸವಾಸಕ್ಕೆ ಹೋಗಿಲ್ಲ ನಾನು ಅಂತ ಹೇಳಿ ಅವಾಗಿಂದನೂ ಬೈಕೆಂಬ್ತಾ ಇದ್ದೀನಿ. ಇಲ್ಲ ಕಣಕ್ಕ, ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಯಪ್ಪ ದೇವ್ರಿ, ಯಾಕಕ್ಕ ನೀನು ಹಿಂಗೆ ಹೇಳ್ತೀಯ? ರಾಮು ನಿಜ ಅನ್ಕೋಬೇಕಲ್ಲ. ಎಪ್ಪಿ ಸುಳ್ಳು ಹೇಳ್ಬೇಡ ನೀನು, ಸುಳ್ಳು ಹೇಳ್ಬೇಡ. ಮಾತಾಡಿಸ್ತಾ ಇಲ್ವ? ನಿಜ ಒಪ್ಕಳೆ ರಾಮ ಮುಂದೆ. ಏನು ಹಿಂಗೆ ನಾಟಕ ಆಡ್ತಾ ಇದೆಯಾ? ಭೂಮಿ ಅಕ್ಕ ಹೇಳ್ತಾ ಇರೋದು ನಿಜಾನೇ. ಅವಕ್ಕ ಏನೋ ಸುಮ್ಮನೆ ನೋಡ್ದಲೆ ಮಾಡ್ದಲೆ ಯಾವತ್ತೂ ಮಾತಾಡೋಕೆ ಹೋಗಲ್ಲ. ಅವಕ್ಕ ನೋಡಿ ಮಾಡಿನೇ ಮಾತಾಡೋದು. ಇಲ್ಲ, ಅಲ್ಲಿ ನಾನು ಬಟ್ಟೆ ತೊಳೆಯೋಕೆ ಹೋಗಿದ್ದ, ಅಲ್ಲಾಸಿ ಅವಳು ಬಂದ್ಲು ಅಷ್ಟೇನೆ. ಇಬ್ರು ಜೊತೆಗೆ ಬಂದ್ವಿ. ನನ್ನ ಸಮಕ್ಕೆ ಬಂದ್ಲು ಅವಳು. ಮಾತಾಡ್ಸಲ್ಲ ಅಂತೇಳಿ ಅವಳು ಹಿಂಗೆ ನೋಡೋಣ ಅದೇಲೆ ಅಂತ ಹೇಳಿ ಇಬ್ರು ಜೊತೆಗೆ ಬಂದ್ವಿ. ನಾನು ಮಾತಾಡ್ಸೋಕೆ ಹೋಗಿಲ್ಲ, ಅವಳು ಮಾತಾಡಿಸ್ಲಿಲ್ಲ. ಏನೋ ಮಾತಾಡಿಸ್ತಾಳೇನೋ ಅಂತ ಜೊತೆಗೆ ಬಂದ್ಲು ಅಷ್ಟೇನೆ. ನಾನೇನು ಮಾತಾಡ್ಸೋಕೆ ಹೋಗಲಿಲ್ಲ, ಸುಮ್ಮನೆ ಜೊತೆಗೆ ಬಂದ್ವಿ ಅಷ್ಟೇನೆ. ಎಷ್ಟು ಸುಳ್ಳು ಹೇಳ್ತೀಯನೆಲ್ಲ ಎಪ್ಪಿ. ನಿನಗೆ ಭಯ ಭಕ್ತಿ ಏನೂ ಇಲ್ಲ ಕಣೆ. ನಾನು ಮನ್ಸು ಮಾಡಿದ್ರೇನೆ ಈ ಮನೆ ಈಗಲೇ ಬಿಡಿಸ್ತೀನಿ. ನೀನೇನೋ ತಿಳ್ಕೊಂಡಿದೀಯ, ಥರಗಳು ಆಡ್ತೀಯ. ಇವಳು ಒಳ್ಳೆಯಳಲ್ಲ ಅಂತೇಳಿ ನಾನು ಹೇಳಲಿಲ್ಲ. ಪಾಪ ನೀನು ಇಲ್ದಾಗ ಗನ್ವ ಮಾತಾಡ್ತಾಳೆ ಅಂತ ಹೇಳಿದ್ದೀನಿ. ಸುಮ್ಮನೆ ನಾಟಕ ಆಡ್ತಾಳೆ ನಿಮ್ಮ ಮುಂದೆ. ಅವ್ರ ಅಕ್ಕ ಇಂಥ ಜಗಳ ಆಡೋ ಥರ ಆಡಿ ಅವಳೆ ಅಷ್ಟೇನೆ. ಸುಮ್ಮನೆ ಗನ್ವಾಗೈತಾಳೆ. ಅಕ್ಕ ತಂಗಿರಿಬ್ರು ಗನ್ವ ಕುಕ್ಕಂಡು ಮಾತಾಡ್ತಾರೆ, ಗನ್ವ ಜೊತೆಗೆ ಓಡಾಡ್ತಾರೆ, ಎಲ್ಲ ಸೆನಕೈದ್ದಾರೆ. ಇಲ್ಲ ಕಣತ್ತೆ, ನೀವೇನಿಬ್ರು ಹಿಂಗೆ ಹೇಳ್ತಾ ಇದ್ದೀರಾ? ಭೂಮಿ ಅಕ್ಕ, ನೀನು ಹಿಂಗೆ ಮಾಡಬಾರ್ದು. ಗಂಡ ಹೆಂಡತಿ ಚೆನ್ನಾಗಿರತ್ತಾಗೆ ಹಿಂಗೆಲ್ಲ ತಂದಿಕ್ಕಬಾರ್ದು ನೀನು. ಅಲ್ಲ ಏನೇ ಅಂದರೂ ಒಪ್ಕೊಂತಿಲ್ಲ ನೋಡೆ. ನಾನು ನೋಡಿರೋದೇ ಹೇಳ್ತಾ ಇರೋದು, ನೋಡಿದ್ಕೆ ಹೇಳ್ತಾ ಇರೋದು. ನಾನು ಏನಕ್ಕೆ ತಂದಿಕ್ಕನ ಹೇಳು? ನಾನು ಇಲ್ಲೋಡು, ನೀವಿಬ್ರು ಮಾತಾಡ್ತಾ ಇರೋದ ನಾನು ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೇನೆ ನಾನು ಮಾತಾಡ್ತಿದ್ದು. ಅವಳು ದುಡ್ಡು ಕೇಳಿದ್ಲು. ದುಡ್ಡೆಲ್ಲ ಕೇಳಿದ್ಕೆ ಇವಳು ಏನು ಅನ್ಬೇಕು? ಕೊಡ್ತೀನಿ ಹೇಳು, ಇಬ್ಬರು ಹೋಗೋಣ, ಜೊತೆಗೆಲ್ಲ ಬಟ್ಟೆ ತರಕ್ಕೆ ಹೋಗೋಣ ಅಂತ ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು. ಯಪ್ಪ ಇಲ್ಲ ರಾಮು, ಇಲ್ಲ, ಪ್ರಾಮಿಸ್ ಇಲ್ಲ. ಸುಳ್ಳು ಹೇಳ್ಬೇಡ ಭೂಮಿ ಅಕ್ಕ, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ. ಇಲ್ಲ ಮಕ್ಕೈ, ಸುಳ್ಳು ಹೇಳ್ತಾ ಐತೆ. ಇಲ್ಲ, ನಾನು ಮಾತಾಡ್ಸಿಲ್ಲ. ನೋಡು ರಾಮು, ಅವಳು ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಅವಳು ಹೇಳಿರೋದು ನಂಬ್ತೀಯ, ನಾನು ಹೇಳಿರೋದು ನಂಬ್ತೀಯ? ನೋಡು, ನಿನಗೆ ಯಾವ ಕಡೆಗೆ ನಂಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ಇದನ್ನ ಕೇಳಿಸ್ಕೊ. ನೋಡು ಅವಳು ಯಾವ ರೀತಿ ಮಾತಾಡ್ತಾ ಇದ್ದಾಳೆ. ಅವ್ರ ಅಕ್ಕನ ಹತ್ರ ಮಾತಾಡಲ್ಲ ಅಂದ್ಕೊಂಡು ಕೂಕೊಂಡು ಎಣ್ಣೆ ಹೆಚ್ಚಿಸ್ಕೊಂಡು ಗನವಾಗಿ ಮಾತಾಡ್ತಾ ಇದ್ದಾರೆ ಇಬ್ರು. ಎಷ್ಟು ನಾಟಕ ಆಡ್ತಾಳೆ. ಇಲ್ಲ, ಸರಿಯಾಗಿ ಹೇಳ್ಬೇಕು. ನಾನು ನಮ್ಮ ಅಕ್ಕ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀವಿ ಅಂತ ಸುಮ್ಮನೆ ಇಡಬೇಕು. ಹಿಂಗೆ ನಾಟಕ ಆಡೋದು, ಇದ್ದಾಗ ಒಂದು ಇಲ್ದಾಗ ಒಂದು, ಈ ಥರ ನವರಂಗಿ ಆಟ ಆಡೋದು ಯಾರಿಗೂ ಇಷ್ಟ ಆಗಲ್ಲ. ಅದೇ ಮತ್ತೆ ನಾನು ದಿನ ನೋಡ್ತಿದ್ದೆ ಇವರ ಆಟ್ಕೊಳ್ಳಿ. ಮನೆಯಾಗ ಇರ್ತಿದ್ನಲ್ಲ, ಅವ್ನು ಹೋಗ್ತಿದ್ದಂಗೆ ಪುಟುಕ್ಕೊಂಡು ಹೋಗೋದು. ಯಾಕ ಹಿಂಗೆ ಕಾಣೆ ಹಿಂಗೆ ಕಾಣೆ, ಗುಸು ಗುಸು ಪಿಸಿ ಪಿಸಿ ಮಾತಾಡೋದು. ನೀನು ಇರತ್ತಕ್ಕ ಮಾತ್ರ ಹಿಂಗೆ ಯಾರ ಅಕ್ಕ ಮಾತಾಡ್ಸಲ್ಲ, ಬೈಕ್ ಎಂಬ್ತಾಳೆ ಎಂಬತ್ತಕ್ಕೆ ಇರ್ತಾಳೆ. ನೀನು ಹತ್ಲ ಹೋಗ್ತಿದ್ದಂಗೆ ಅಕ್ಕ ಬಾರೆ ಅಂತ ಇವಳು ಕಡಿಯಕ್ಕೆ ಹೋಗ್ತಾಳೆ. ಇಬ್ಬರಳು ಗುಸು 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 ತಲೆ ಇಟ್ಕೊಂಡು ಮಾತಾಡಿದ್ದೆ. ಇಬ್ಬರಳು ಒಳ್ಳೆಯರಲ್ಲ ಅಕ್ಕ ತಂಗಿರಿ ಇಬ್ಬರಳು ಇವರು. ಅಲ್ಲ, ನಿನ್ನ ಗಂಡುಗೆ ಗೊತ್ತಾದತ್ತು ಕಣೆ ಲೇಪಿ. ಆಮೇಲೆ ಯಾಕೆ ಬೇಕು, ಅವನು ಒಳ್ಳೆನಲ್ಲ.
ಅಯ್ಯೋ ಅಕ್ಕ ಅವ್ರಿಗೆ ಗೊತ್ತಾಗಲ್ಲ ತಗ. ಆ ಭೂಮಿ ಇರೋದು ಆರಾಮ ಇರೋದು ಎರಡು ಒಂದೇನೆ. ಎರಡೂ ಒಂಥರ ಸ್ವಾಡ್ಗಳಿದ್ದಂಗೆ ಎರಡಕ್ಕೂ ಗೊತ್ತಾಗಲ್ಲ ಕಣಕ್ಕ. ನಾನು ಮಾತಾಡ್ಸೋದು ಯಾರಿಗೂ ಗೊತ್ತಾಗಲ್ಲ. ಅವ್ರಿದ್ದಾಗ ಹಿಂಗೆ ಬೈಕೆಂಬ್ತೀನಿ ಎಂಬ ಥರ ಬೈಕೆಂಬ್ತಾ ಇರ್ತೀನಿ. ಆಮೇಲೆ ಅವ್ರು ಇಲ್ದಾಗ ಮಾತಾಡಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಚೆನ್ನಾಗಿದ್ರೆ ಅತ್ತ ಮತ್ತೇನು ಹೇಳಿದ್ರು ಕೇಳಲ್ಲ. ಅದಿನ್ನೇನು ಹೇಳುತ್ತೆ, ಇಲ್ಲ ಇನ್ನು ಸುಮ್ಮನೆ ಹೇಳುತ್ತೆ ಮತ್ತೆ ಅಂತ ಹೇಳಿದ್ರೆ ನಮ್ಮ ಮತ್ತೆ ಹೇಳೋದೇನು ಯಾರು ಕೇಳಲ್ಲ. ಸುಮ್ಮನೆ ಅಷ್ಟೇ, ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಸುಮ್ಮನೆ ಹಿಂಗೆ ಇರ್ಬೇಕಷ್ಟೇನು. ನಾನೇನೇ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ, ಚೆನ್ನಾಗಿರ್ತೀನಿ. ಅವ್ರ ಮುಂದೆ ಮಾತ್ರ ಬೈಕೆಂಬ್ತಾ ಇರ್ತೀನಿ. ರಾಮ ಬಂದಾಗ ಆ ರಾಮನು ಅವಳು ಭೂಮಿ ಇಬ್ಬರು ಒಂದೇನೆ. ಗೊತ್ತಾಗಲ್ಲ, ಎರಡಕ್ಕೂ ಗೊತ್ತಾಗಲ್ಲ ಕಣಕ್ಕ. ನೋಡ್ರಾಮು, ಕೇಳಿಸ್ಕೊ ಇಲ್ಲಿ ಇನ್ನು ಏನೇನು ಮಾತಾಡಿದ್ದಾರೆ ಅಂತೇಳಿ. ಎಷ್ಟು ನಾಟಕ ಆಡ್ತಾಳೆ ನೋಡು. ಇಂಥ ನಾಟಕ ಆಡೋದೆಲ್ಲ ಬಿಟ್ಬಿಡ್ಬೇಕು. ಇಂಥ ಒಳ್ಳೆಯವನಿಗೆ ಈ ರೀತಿ ಮೋಸ ಮಾಡ್ತೀಯಲ್ಲ, ಗೊತ್ತಾಗೋದಿಲ್ವ ನಿನಗೆ? ಭೂಮಿಕ, ಏನಿದು? ಏನು ನೀನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ? ಮುಚ್ಚ ಬಾಯಿ, ಒಂದು 5 ನಿಮಿಷ ಸುಮ್ಮನೆ ನಿಂತ್ಕಳೆ, ಕೇಳಿಸ್ಕಳೆ ಫಸ್ಟು ನೀನು ಏನು ಮಾಡಿದ್ಯಾ ಏನೋ ಎತ್ತ ಅಂತೇಳಿ. ಹಾಕೋ ಭೂಮಿ ಅಕ್ಕ, ಕೇಳಿಸ್ಕೊಂತೀನಿ. 5,000 ದುಡ್ಡಿದ್ರೆ ಬೇಕಾಗಿತ್ತು ಕಣೆ. ಲೇಪು ಬಾಟೆ ತರಕ್ಕೆ ಹೋಗ್ಬೇಕಾಗಿತ್ತು ಏನ್ಕೊನೋ. ಅದಕ್ಕೆ ಕೊಡ್ತಿದ್ದೆ. ಕೊಡು. ಬಟ್ಟೆ ತರಕ್ಕೆ ಬೇಕು, ಅದಕ್ಕೆ ಹೋಗೋಣ ಅಂತ ಹೇಳಿ. ಹೊಸ ಬಟ್ಟೆ ಯುಗಾದಿ ಹಬ್ಬಕ್ಕೆ ಸೀರೆ, ಹೊಸ ಡ್ರೆಸ್ಸು, ಹೊಸ ಡಿಸೈನ್ ಸೀರೆ ಎಲ್ಲನ ತಗೊಂಬನ. ಸ್ವಲ್ಪ ಚೆನ್ನಾಗಿರವ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬೇಕು ಹಬ್ಬಕ್ಕೆ ತಗೊಂಬನ. ನಂತಾಗಿತ್ತು ಏನಕ್ಕೆ ಖರ್ಚಾಯಿತು, ಅದಕ್ಕೆ ನಾನು ಬಿಡಿಸುತ್ತೀನಲ್ಲ, ಕೊಡ್ತೀನಿ. ಇನ್ನೇನು ನಾನೇನು ಸಾಲ ಏನೇ ಹಂಗೆ ಇಕ್ಕಮಲ್ಲ, ಕೊಡ್ತೀನಿ. ಸರಿ ಆಯ್ತು ಹೇಳಿ, ಇಬ್ಬರು ಹೋಗೋಣ. ನಾನು ಬರ್ತೀನಿ. ನಂದು ಅಲ್ಲಿ ಆಫೀಸ್ನಾಗ ಏನೋ ಒಂದು ಸೈನ್ ಹಾಕ್ಬೇಕು, ಆ ಸೈನ್ ಹಾಕಿ ಬರ್ತೀನಿ. ಹೇಳು. ಸೈನ್ ಹಾಕ್ಬಿಟ್ಟು ನಾನು ಬಂದು ಬೇಕಾದರೆ ನಿನಗೆ ಇಬ್ರು ಹೋಗೋಣ. ನಾನೇನು ಇಲ್ಲೇನೆ ಆತ ಹೇಳಲ್ಲ, ನಾನು ನಮ್ಮ ಅಕ್ಕನ ಜೊತೆಗೆ ಹೋಗ್ತೀವಿ ಅಂತ. ನೀನು ಹೋಗಿರು ಫಸ್ಟು, ಆಮೇಲೆ ಇಬ್ಬರು ಹೋಗೋಕ್ಕಾಗುತ್ತೆ. ಇಲ್ಲಿಂದನೇ ಹೋದ್ರೆ ಅಯ್ಯೋ ಅಕ್ಕ ತಂಗಿಯರು ಇಬ್ಬರು ಜೊತೆಗೆ ಹೋದ್ರು ಅನ್ಕೊಂತಾರೆ, ಯಾಕೆ ಬೇಕು? ಸುಮ್ಮನೆ ನೀನು ಹೋಗಿರು, ಆಮೇಲೆ ನಾನು ಬರ್ತೀನಿ. ಅಲ್ಲಿ ಆಫೀಸಿಂದ ಹೋಗಿ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಬರ್ತೀನಿ. ಹೇಳು. ಹೋಗೋಣ, ಇಬ್ಬರು ತಗೊಂಬರೋಕ್ಕಾಗುತ್ತೆ. ಅವ್ರಿಗೆ ಹೆಂಗೆ ಗೊತ್ತಾಗಲ್ಲ, ಏನಿಲ್ಲ. ಸುಮ್ಮನೆ ಯಾಕೆ? ಅಯ್ಯೋ ದೇವ್ರೆ, ಭೂಮಿ ಅಕ್ಕ, ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೀನು? ಅಲ್ಲ ಯಾಕೆ? ಬಾಯಿ ಮುಚ್ಕೊಂಡು ನಿಂತ್ಕಳೆ ನೀನು. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ನೋಡು. ಸುಮ್ಮನೆ ನಾನು ಹೇಳೋದಕ್ಕೆ ಕೇಳು. ಫಸ್ಟ್ ಅಕ್ಕ ಹೇಳ್ತಾ ಇರೋದನ್ನ ಕೇಳೋದು ಕಲಿ, ಸುಮ್ಮನೆ ಮಾತಾಡ್ಬೇಡ ನೀನು. ಅದೇ ಮತ್ತೆ ನೋಡು ಪಾಪ, ನಾನು ಹೇಳಿರ್ ಕೇಳ್ತಿರ್ಲಿಲ್ಲ. ಬ್ರಹ್ಮತ್ತ ಅಂತಿದ್ದೆ. ನಾನು ಹೇಳ್ತಿದ್ದೆ, ಗೊತ್ತು ಇವರು ಇಂಥ ರಂಬದ್ ನನಗೆ ಗೊತ್ತೈತಿ, ಅದಕ್ಕೆ ನಾನು ಹೇಳಿದ್ದು. ಇವ್ರು ಏನೇ ಅಂದ್ರೆ ನಂಬೇಡ ಕಣಪ್ಪ. ಇವರು ಅಕ್ಕ ತಂಗಿಯರು ಒಂದೇನೆ. ಇವರು ಹಾಗಲ್ಕಾಯಿ ಹಾಕಿರಿ ಹಾಗಲ್ಕಾಯಿಗೆ ಹಾಕಿರೆ ಹಾಗಲ್ಕಾಯಿನೇ ಹುಟ್ಟೋದು, ಬೇವಿನ ಗಿಡ ಹಾಕಿರಿ ಬೇವಿನ ಗಿಡನೇ ಹುಟ್ಟೋದು ಅಂತ. ಅದು ರೀ, ಅದು ಯಾವತ್ತು ಗೊತ್ತೇ ಮಾತಾಡಿರೋದು. ನಾನು ಹೇಳೋದು ಸ್ವಲ್ಪ ಕೇಳು. ರಾಮಗೂ ಗೊತ್ತಾಗಲ್ಲ, ನನ್ನ ಗಂಡನು ಒಂಥರ ಮಂಕಿದ್ದಂಗೆ. ಏನೋ ನಾನು ಚುರುಕಾಗೆ ಇರೋದಕ್ಕೆ ಸರಿ ಹೋಗೈತೆ ಅಕ್ಕ. ನಾನು ಚುರುಕಾಗಿದ್ದೆ, ಹಿಂಗೆ ಕೆಲಸ ತಗೊಂಡಿರೋದಕ್ಕೆ ಪರವಾಗಿಲ್ಲ. ಇಲ್ಲ ಅಂದಿದ್ರೆ ಅವನಿಗೂ ಏನೇನು ಗೊತ್ತಾಗಲ್ಲ ಕಣಕ್ಕ. ಹೇಳಿದಿನ ನಂಬಿಟ್ಟವನೇ, ನಮ್ಮ ಅಕ್ಕನ ಮಾತಾಡಿಸಲ್ಲ ಅಂತ ಹೇಳಿದ್ದೀನಿ. ಬಿಟ್ಟವನೇ. ನಾವಿಬ್ಬರು ಜಗಳ ಆಡಿದ್ಕೆ ಅವನಿಗೆ ನಮ್ಮ ಮೇಲೆ ಫುಲ್ಲು ನಂಬಿಕೆ ಬಂದುಬಿಟ್ಟೈತಿ. ನಂಬಿಕೆ ಬಂದಿರೋದ್ರಿಂದ ಯಾರು ಏನು ಹೇಳಿದ್ರು ಕೇಳಲ್ಲ ಅಕ್ಕ. ನಮ್ಮ ಅತ್ತೆ ಹೇಳಿ, ನಮ್ಮ ಮಾಮ ಹೇಳಿ, ಯಾರು ಹೇಳಿದ್ರು ಕೇಳಲ್ಲ. ಸಾಕು ನನ್ನ ಮಗ. ಏನು ಮಾಡೋಣ ನಾನು ಅತ್ಲಾಗ ಇವಾಗ ಹೆಂಗೋ ಅನುಭವಿಸ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗುತ್ತೆ ಹೇಳು. ಮತ್ತು ಹೆಂಗೆ ಇರಬೇಕು ಈ ಕಾಲದಾಗ? ಸುಮ್ಮನೆ ಅವ್ರನಿಂದ ಇರಬೇಕು ಅಷ್ಟೇ. ಇಲ್ಲೋಡು ಭೂಮಿನೇ ಅಷ್ಟು ಕೆಲಸ ತಗೊಂಡು ಅವಳು ಬೇರೆ ಬೇರೆ ಕೆಲಸಕ್ಕೆ ಮೇಲೆ ನೀನು ಚುರುಕಾಗಿದೆಯಾ. ನೀನು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತೀಯ. ನೀನು ದೊಡ್ಡ ದೊಡ್ಡ ಆಫೀಸರ್ ಆಗ್ತೀನಿ. ನೀನು ಭೂಮಿಗಿನ್ನೂ ಮೇಲಕ್ಕೆ ಹೋಗ್ಬೇಕು. ಆ ಭೂಮಿಗೂ ಮೇಲಕ್ಕೆ ಹೋದ್ರೆ ನೀನು ಚೆನ್ನಾಗಿರೋದು. ಆ ಭೂಮಿ ಯಾವಾಗಲೂ ಬರೀ ಕೆಳಗೆ ಇರಬೇಕು. ಭೂಮಿ ಕೆಳಗೆ, ಭೂಮಿಗೆ ಇರಬೇಕು. ಭೂಮಿ ಹಂಗಿರ್ಬೇಕು ಅಷ್ಟೇ, ಅವಳು ಮೇಲಕ್ಕೆ ಹೋಗ್ಬಾರ್ದು. ಅದೇ ಮತ್ತೆ ಹಂಗೆ ಇರಬೇಕು. ನೋಡ್ದ ರಾಮು, ನೋಡ್ದ ಇವಳು ಬಂಡವಾಳ ಎಲ್ಲ ಗೊತ್ತಾಯ್ತಾ? ನೋಡಿ, ನಿನ್ನಂಥ ಒಳ್ಳೆ ಹುಡುಗನಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾಳೆ ಇವಳು. ಈ ರೀತಿ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಡೋದು ಒಳ್ಳೇದಲ್ಲ ಭೂಮಿ ಅಕ್ಕ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಬಿಡು, ಏನೋ ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಒಳ್ಳೆಯವನು ರಾಮು ಮೋಸ ಮಾಡ್ತಾ ಇರೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಇರೋದನ್ನ ಹೇಳ್ಬಿಟ್ಟೆ. ಇರೋದನ್ನ ಬಂದ್ಬಿಟ್ಟು ಎಲ್ಲ ಹಿಂಗೆ ಮಾಡ್ತಾ ಇದ್ದಾಳೆ ನಿನ್ನ ಹೆಂಡತಿ ಅಂತೇಳಿ ಇರೋದನ್ನ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.